ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗು 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಕ್ಕಳು ಸ್ಕೂಲು, ಹಸ್ಬೆಂಡ್ ಕೆಲಸಕ್ಕೆಲ್ಲ ಹೋಗಿ ಬಂದಾದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಮೆಕ್ಕೆಜೋಳ ಅಂತೀರಲ್ಲ ನೀವು, ಮೆಕ್ಕೆಜೋಳ ತಿನ್ನೋಣ ಬನ್ನಿ. ನೋಡಿ ಎಷ್ಟು ಗರಂ ಇದೆ, ಹೊಗೆ ಬರ್ತಾ ಇದೆ ನೋಡಿ ಇದರಿಂದ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಇವತ್ತು ಚಿಕನ್ ಮಾಡೋಣ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅನ್ಕೋತಾ ಇದ್ದೀನಿ. ಅಲ್ಲಿವರೆಗೂ ಏನೇನೆಲ್ಲ ನಡೆಯುತ್ತೆ ಶೇರ್ ಮಾಡೋಣ ಬನ್ನಿ. ಗುಡ್ ಈವ್ನಿಂಗ್ ಅಂತ ಹೇಳ್ರಪ್ಪ. ಓಕೆ ಬನ್ನಿ. ಇವಾಗ ಮೆಕ್ಕೆಜೋಳ ತಿಂದು ಸ್ವಲ್ಪ ಲೈವ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನಾನು 5 ಗಂಟೆಗೆ ಅಲ್ವಾ, ನಾನು 5:30ಕ್ಕೆ ಲೈವ್ ಇರುತ್ತಲ್ಲ, 1 ಅವರ್ ಲೈವ್ ಮುಗಿಸಿ ಮತ್ತು ಚಿಕನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಡಿಫ್ರೆಂಟ್ ಅಂದರೆ ಒಂದು ರೀತಿ ಗ್ರೀನ್ ಚಿಕನ್ ಮಾಡೋಣ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಜೊತೆ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಬನ್ನಿ. ಇವಾಗ ಮೆಕ್ಕೆಜೋಳ ತಿನ್ನೋಣ. ಸೂಪರ್. ಮಳೆಗಾಲದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಗರಂ ಸೂಪರ್ ಇರುತ್ತೆ. ಮುರ್ಕೊಡು. ಸೂಪರ್ ಟೋಟಲ್ ಆಗಿ 2 ತಂದಿದ್ದೇವೆ ಫ್ರೆಂಡ್ಸ್. 2ರಲ್ಲಿ 4 ಜನ, ಹಾಫ್ ಫುಲ್ ಗರಂ ಇದಾವೆ ಫ್ರೆಂಡ್ಸ್. ಖತಮ್, ಬಾಯ್ ಬಾಯ್. ಮೆಕ್ಕೆಜೋಳ ಇದಕ್ಕೆ ನಿಂಬು ಮತ್ತು ಮಸಾಲ, ಉಪ್ಪು ಜಾಸ್ತಿ ಹಚ್ಚಿಬಿಟ್ಟಿದ್ದಾನೆ ನೋಡಿ. ಒಂದೊಂದು ಸೈಡಿಗೆ ಹಚ್ಚಿದ್ದಾನೆ, ಒಂದೊಂದು ಸೈಡಿಗೆ ಹಚ್ಚಿಲ್ಲ. ಇವತ್ತು ಬೆಳಗ್ಗೆ ಬ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾಯಿದೆ ಫ್ರೆಂಡ್ಸ್. ಹಾಗಾಗಿ ಬೆಳಗ್ಗೆ ಸ್ಟಾರ್ಟ್ ಮಾಡಿಲ್ಲ. ತುಂಬ ಲಾಂಗ್ ಆದ್ರೂ ಅಪ್ಲೋಡ್ ಮಾಡುವಾಗ ಕಷ್ಟ ಆಗ್ತಾಯಿದೆ. ಹಾಗಾಗಿ ಸಂಜೆ ಏನಾದರೂ ರೆಸಿಪಿ ಮಾಡುವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಸಿಗ್ತೀವಿ, ಮಕ್ಕಳು ಸಿಗ್ತಾರೆ ಮತ್ತು ಹಸ್ಬೆಂಡ್ ವ್ಲಾಗಲ್ಲಿ ಎಲ್ಲರೂ ಸಿಗ್ತಾರೆ ಅಂದ್ಬಿಟ್ಟು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಟೇಸ್ಟ್ ಸೂಪರ್ ಇದಾವೆ ಫ್ರೆಂಡ್ಸ್. ತಿಂದು ಲೈವ್ ಮುಗಿಸಿ ಮತ್ತೆ ಚಿಕನ್ ಮಾಡುವಾಗ ಸಿಗ್ತೀವಿ ಎಲ್ಲರೂ, ಓಕೆನಾ? ಚಿಕನ್ ಮಾಡುವಾಗ ಸಿಗ್ತೀವಿ ಫ್ರೆಂಡ್ಸ್ ಎಲ್ಲರೂ. ಓಕೆ ಹೇಳ್ರೆ? ಓಕೆ ಡನ್ ಫ್ರೆಂಡ್ಸ್ಗೆ ಹೇಳ್ತೀನಿ. ತೋರ್ಸ್. ಓಕೆ ಫ್ರೆಂಡ್ಸ್, ಚಿಕನ್ ಮಾಡುವಾಗ ಸಿಗ್ತೀನಿ. ನಂಗೆ ತಿಂತಾ ಇದಾರೆ ನೋಡಿ, ಬಕಾಸುರ ತಿನ್ನಂಗೆ ತಿಂತಾ ಇದಾರೆ. ಸೂಪರ್ ಗರಂ ಚೆನ್ನಾಗಿತ್ತು ಫ್ರೆಂಡ್ಸ್. ಓಕೆ, ಲೈವಲ್ಲಿ ಸಿಗೋಣ. ಡೈಲಿ ನಾನು ಲೈವ್ 6 ಗಂಟೆಗೆ ಅಥವಾ 5:30ಕ್ಕೆ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಯಾರೆಲ್ಲ ಬ್ಲಾಗ್ ನೋಡ್ತಾ ಇದ್ದೀರಾ ಬನ್ನಿ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇನ್ನೊಂದು ಹೇಳ್ಬೇಕಾ ಫ್ರೆಂಡ್ಸ್, ನಿಮಗೆ ಚಿಕನ್ ಮಾಡುವಾಗ ಸಿಗ್ತೀನಿ ಅಂತ ಹೇಳಿದ್ದೆ ನಾನು. ಅದು ಒಂದು ಮಿಸ್ಟೇಕ್ ಆಯಿತು ಫ್ರೆಂಡ್ಸ್. ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಆಯಿತು. ಫೋನು ಚಿಕನ್ ತಂದುಬಿಟ್ಟು ಫೋನು ತೊಗೊಂಡು ಹೋಗಿದ್ರು, ಹೊರಗಡೆ ಹೋಗಿದ್ರಲ್ಲ, ಹಾಗಾಗಿ ಫೋನ್ ತೊಗೊಂಡು ಹೋಗಿದ್ರು. ನನಗೆ ಚಿಕನ್ ರೆಸಿಪಿ ಮಾಡುವಾಗ ನಿಮಗೆ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಮಾಡಲಿಕ್ಕಾಗಿಲ್ಲ ಫ್ರೆಂಡ್ಸ್, ಸಾರಿ. ಇನ್ನೊಂದು ಸರಿ ಮಾಡಿದಾಗ ಖಂಡಿತ ಮಾಡ್ತೀನಿ. ಅದು ಫೋನು ತೊಗೊಂಡು ಹೋಗಿದ್ರಲ್ಲ ಹೊರಗಡೆ, ಹಾಗಾಗಿ ನನಗೆ ಮರ್ತೋಯ್ತು, ಸಾರಿ ಫ್ರೆಂಡ್ಸ್. ಗ್ರೀನ್ ಚಿಕನ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಇನ್ನೊಂದು ಸಾರಿ ಮಾಡಿದಾಗ ಖಂಡಿತ ಮಾಡ್ತೀನಿ, ಖಂಡಿತ ವಿಡಿಯೋ ಶೇರ್ ಮಾಡ್ತೀನಿ ಚಿಕನ್ ಮಾಡೋದು. ಆದರೂ ಊಟ ಮಾಡ್ತಾಯಿದ್ದಾರೆ ನೋಡಿ. ಇವಾಗ 9:30ಕ್ಕೆ ಬಂದರು ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನನಗೆ ಕಷ್ಟ ಆಯಿತು. ನಾನು ಹೋಗುವಾಗ ಫೋನ್ ತೊಗೋಬೇಕಿತ್ತು, ಆದರೆ ಮರ್ತೋದೆ. ಪರವಾಗಿಲ್ಲ, ಇನ್ನೊಂದು ಸಾರಿ ಖಂಡಿತ ಶೇರ್ ಮಾಡ್ತೀನಿ. ಇವಾಗ ಊಟ ಮಾಡ್ತಾಯಿದ್ದಾರೆ. ಇವಾಗ ಅವ್ರಿಗೆ ಊಟ ಕೊಟ್ಟು ನಾನು ಕೂಡ ನೋಡಿ, ಜೋಳದ ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ಮೆತ್ತಗೆ ಹೋಗ್ಬಿಟ್ಟಿದ್ದಾವೆ, ಚೆನ್ನಾಗಿ ಪೂರಿ ಥರ
ಸೂಪರ್ ಆಗಿದ್ದಾವೆ. ಹಾಗಾಗಿ ಊಟ ಮಾಡ್ತಾ ಇದ್ದಾರೆ. ಇವಾಗ ನಾನು ಕೂಡ ಅವ್ರದ್ದು ಊಟ ಎಲ್ಲ ಆದಮೇಲೆ ಗ್ಯಾಸ್ ಕಟ್ಟೆಲ್ಲ ಒಂದು ಸೈಡ್ ಅವ್ರಿಗೆ ಊಟ ಕೊಟ್ಟು ಗ್ಯಾಸ್ ಕಟ್ಟೆಲ್ಲ ತೊಳೆದ್ಬಿಟ್ಟು ಇವಾಗ ನಾನು ಊಟ ಮಾಡಬೇಕು. ತುಂಬ ಲೇಟ್ ಆಗ್ತಾಯಿದೆ ಫ್ರೆಂಡ್ಸ್. ಹಾಗಾಗಿ ಇವತ್ತು ತುಂಬ ಚಿಕ್ಕದಾಯಿತು ಲಾಗು. ಏನು ಅನ್ಕೋಬೇಡಿ, ನಾಳೆ ಮತ್ತೆ ಬೆಳಗ್ಗೆ ಮಾರ್ನಿಂಗ್ ಬ್ಲಾಗಲ್ಲಿ ಸಿಗ್ತೀನಿ. ಇಷ್ಟೇ ಬ್ಲಾಗು ಫ್ರೆಂಡ್ಸ್. ಇವತ್ತು ಲಾಂಗ್ ಆದರೂ ಅಪ್ಲೋಡ್ ಮಾಡುವಾಗ ತುಂಬ ಕಷ್ಟ ಆಗ್ತಾಯಿದೆ, ಹಾಗಾಗಿ ಚಿಕ್ಕದಾಗೆ ಬರುತ್ತೆ. ಮತ್ತು ಇನ್ನೊಂದು ಬ್ಲಾಗಲ್ಲಿ ಖಂಡಿತ ಸಿಗ್ತೀನಿ. ಮತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡುವಾಗ ಮತ್ತೆ ನಾಳೆ ಸಿಗ್ತೀನಿ. ಹಾಗಾಗಿ ಏನು ಅನ್ಕೋಬೇಡಿ ಫ್ರೆಂಡ್ಸ್, ಇವತ್ತು ಚಿಕನ್ ಮಿಸ್ ಆಯಿತು, ಗ್ರೀನ್ ಚಿಕನ್ ಮಾಡುವುದು ಮಿಸ್ ಆಯಿತು, ಬೇಜಾರು ಮಾಡ್ಕೋಬೇಡಿ. ಖಂಡಿತ ಇನ್ನೊಂದು ವ್ಲಾಗಲ್ಲಿ ಪಕ್ಕಾ ಶೇರ್ ಮಾಡ್ತೀನಿ. ಓಕೆನಾ? ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.